Hallelujah, praise the Lord. Amen. In John chapter 3, John the Baptist is speaking something very unique about the life of Jesus. And certain people came to John the Baptist and they were speaking about Jesus. And they were speaking about what Jesus is doing. At that time, John the Baptist is saying, man cannot receive anything unless it is given from God, from heaven. Amen. Hallelujah. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಸ್ಥಾನಿಕನಾದ ಯೋಹಾನ್ ಯೇಸುವಿನ ವಿಷಯದಲ್ಲಿ ಏನು ಹೇಳ್ತಾ ಇದ್ದಾನೆ. ಕೆಲವರು ಬಂದು ಆತನಿಗೆ ಹೇಳ್ತಾ ಇದ್ದಾರೆ, ನೋಡು ಯೇಸು ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ. ಅದಕ್ಕೆ ಯೋಹಾನ್ ಹೇಳ್ತಾ ಇದ್ದಾನೆ, ಮೇಲಿನಿಂದ ಕೊಡಲ್ಪಡದ ಹೊರತು ಮನುಷ್ಯನು ಏನನ್ನೂ ಕೂಡ ಹೊಂದುವುದಕ್ಕೆ ಆಗುವುದಿಲ್ಲ. I want you to notice that word, receiving from God, receiving from heaven. ಈ ಒಂದು ಶಬ್ದವನ್ನು ಗಮನಿಸಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ಮೇಲಿನಿಂದ ಸ್ವೀಕರಿಸುವಂಥದ್ದು, ಪರಲೋಕದಿಂದ ಸ್ವೀಕರಿಸುವಂಥದ್ದು. Amen. Such an awesome thing it is to receive from God. Amen. Hallelujah. ದೇವರಿಂದ ಸ್ವೀಕರಿಸುವಂಥದ್ದು ಬಹಳ ಸುಂದರದಾಯಕವಾದಂಥ ಸಂಗತಿ. God has so much to give to you and to me. How much we have received from God. ದೇವರ ಬಳಿಯಲ್ಲಿ ತುಂಬ ವಿಷಯ ಇದೆ ನಮಗೆ ಕೊಡಲಿಕ್ಕೆ. ಎಷ್ಟು ನಾವು ಸ್ವೀಕರಿಸಿದ್ದೇವೆ ಆಲೋಚನೆ ಮಾಡಿಕೊಳ್ಳೋಣ. ಪ್ರೇಯರ್. Amen. Spirit, soul and body. And I'm not speaking only the materialistic blessings here. I'm mainly speaking about what we can receive from heaven into our spirit. Because spirit man, our inner man, the Bible says the hidden man matters to God. ಎಷ್ಟು ಸ್ವೀಕರಿಸಿದ್ದೇವೆ ನಮ್ಮ ಆತ್ಮದ ಒಳಗೆ. ಕೇವಲ ಮನೆ, ಕಾರು, ದುಡ್ಡು, ದೇವರಿಂದ ಹೊಂದಿದಂಥ ಆ ಸಂಗತಿಗಳ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡ್ತೀನಿ. ಆತ್ಮದಲ್ಲಿ ಸ್ವೀಕರಿಸುವಂಥ ಸಂಗತಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಹೌ ಕ್ಯಾನ್ ಯು ರಿಸೀವ್ ಸಮಥಿಂಗ್ ಫ್ರಮ್ ಗಾಡ್, ಸಮಥಿಂಗ್ ಫ್ರಮ್ ಹೆವನ್? ಹಲ್ಲೆಲೂಯಾ, ದಟ್ ಇಸ್ ದ ಕ್ವೆಶ್ಚನ್. ಹೇಗೆ ಪರಲೋಕದಿಂದ ದೇವರಿಂದ ನಾವು ಹೊಂದುವುದಕ್ಕೆ, ಸ್ವೀಕರಿಸುವುದಕ್ಕೆ ಸಾಧ್ಯ? ಓಪನ್ ಯುವರ್ ಇಯರ್ಸ್ ಆ್ಯಂಡ್ ಹಿಯರ್ ಇಟ್ ಕ್ಲಿಯರ್ಲಿ. ನಿಮ್ಮ ಕಿವಿಗಳು ತೆರೆಯಲ್ಪಡಲಿ, ಸ್ಪಷ್ಟವಾಗಿ ಇದನ್ನು ನೀವು ಕೇಳಿ. We can only receive something from God through our spirit. We cannot receive anything from God through our mind. Our mind has to be renewed. Our spirit has to receive. Hallelujah, praise the Lord. Many times we cannot receive because we want to receive it through our mind. ನಾವು ದೇವರಿಂದ ಸ್ವೀಕರಿಸುವುದಕ್ಕೆ ಹೇಗೆ ಸಾಧ್ಯ? ಎಲ್ಲಿಂದ ಸ್ವೀಕರಿಸ್ತೇವೆ? ಮನಸ್ಸಿನಲ್ಲಿ ದೇವರಿಂದ ಸ್ವೀಕರಿಸುವುದಕ್ಕೆ ಸಾಧ್ಯ ಇಲ್ಲ. ಆತ್ಮದಲ್ಲಿ ನಾವು ದೇವರಿಂದ ಸ್ವೀಕರಿಸಬೇಕು. ನಮ್ಮ ಮನಸ್ಸು ಕೇವಲ ನೂತನಪಡಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅನೇಕ ಸಾರಿ ನಮ್ಮ ಬಳಿಯಲ್ಲಿ ವಿಷಯಗಳು ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿಂದ ನಾವು ಸ್ವೀಕರಿಸುವುದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಮನಸ್ಸಿನಿಂದ. Our mind will reason, it will argue, it will ask questions. But with your recreated new spirit, oh, you believe there, faith is there. Receive. God's word says God will give it, God will do it, God's will is this for your life. Yes, we need to receive it in our spirit. ಹಾಲೆಲೂಯಾ, ಪ್ರೈಸ್ ಗಾಡ್. ದೇವರ ಚಿತ್ತ ಇದಾಗಿದೆ. ದೇವರು ಇದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿಂದ ಆಲೋಚನೆ ಮಾಡಿ ತರ್ಕ ಮಾಡಿ ಹೊಂದುವಂಥದ್ದಲ್ಲ, ನಮ್ಮ ಆತ್ಮದಲ್ಲಿ ನಾವು ಹೊಂದಬೇಕು. I pray that God will give you more grace. Open yourself widely, the Bible says. ನಿಮ್ಮನ್ನು ನೀವು ಅಗಲವಾಗಿ ತೆರೆದುಕೊಡ್ರಿ. Open your mouth wide. I will fill you, I will give you. Receive. Receiving is our job. ಹಾಲೆಲೂಯಾ. ನಿಮ್ಮ ಬಾಯಿನ ಅಗಲವಾಗಿ ತೆರೆದು ನಾನು ನಿಮ್ಮನ್ನು ತುಂಬಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. May the Lord bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.